ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ. ಎಸ್ ಗೈಸ್, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ರೀ. ಏನಪ್ಪ ಅಂತಂದ್ರೆ ಬಟ್ಟಲ್ ಗಿನ್ನನ ಯಾವ ಥರ ಮಾಡೋದಂತ ಹೇಳ್ಬಿಟ್ಟು ಬರೀ ನೋಡೋಣ. ಮೊದಲನೇದಾಗಿ ನಾನು ಗಿನ್ನ ಮಾಡಕ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ನ ತಗೊಂಡಿದೀನಿ ಅಪ್ಪ ಅಂತಂದ್ರ ಆಬ್ವಿಯಸ್ಲಿ ಗಿನ್ನ ಮಾಡಕ ಗಿನ್ನದ ಹಾಲು ಬೇಕು. ಇದು ಫಸ್ಟ್ ಡೇ ಮಿಲ್ಕ್ ಆಗಿರ್ತದ. ಸೊ ಕರು ಹಾಕಿದ ತಕ್ಷಣ ಫಸ್ಟ್ ಡೇ ಮಿಲ್ಕ್ ಏನಿರುತ್ತಲ್ರಿ ಅದು ತಗೊಂಡಿದೀನಿ. ಯಾಕಂದ್ರೆ ಬಟ್ಟಲ್ ಗಿನ್ನ ಮಾಡಕ ಫಸ್ಟ್ ಡೇ ಮಿಲ್ಕ್ ಇದ್ರನೆ ಬೆಟರ್. ಸೊ ಇನ್ನು ಬೆಲ್ಲ ತುರ್ಕೊಂಡು ಇಟ್ಕೊಂಡಿದೀನಿ. ಅಂದ್ರೆ ನಾವು ಹಾಲ್ ಜೊತೆಗೆ ಬೆಲ್ಲ ಮಿಕ್ಸ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಪ್ರೊಸೀಜರ್ ನೋಡಿದಾಗ ನಿಮಗ್ ಗೊತ್ತಾಗುತ್ತಾ, ತುರ್ಕೊಂಡ್ ಇಟ್ಕೊಂಡ್ರೆ ಬೇಗ ಮೆಲ್ಟ್ ಆಗ್ಬಿಡ್ತದೆ. ಸೊ ಹಂಗಾಗಿ ಇನ್ನು ಕೊಬ್ಬರಿ ಡ್ರೈ ಕೊಬ್ಬರಿ ಇದು ತುರ್ಕೊಂಡ್ ಇಟ್ಕೊಂಡಿದೀನಿ. ಇನ್ನು ಏಲಕ್ಕಿ ಪೌಡರ್ ಸ್ವಲ್ಪ ಫ್ಲೇವರ್ಗೋಸ್ಕರ, ಅದಾದ್ಮೇಲೆ ಇದು ಮೆಣಸ್ ಪೌಡರ್ ಅಷ್ಟೇ. ಸೊ ಇದಿಷ್ಟು ಇವಾಗ ಗಿನ್ನ ಮಾಡಕ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್. ನೆಕ್ಸ್ಟ್ ಪ್ರೊಸೀಜರ್ ನ ನೋಡೋಣಂತ ಬರ್ರಿ ಗಾಯ್ಸ್. ನಾನು ಇದೇ ಪಾತ್ರೆ ಒಳಗ ಗಿನ್ನ ಮಾಡೋದ್ರಿಂದ ಸೊ ಇದರಲ್ಲಿ ನಾನು ಮಿಲ್ಕ್ ಹಾಕ್ತಾ ಇದ್ದೀನಿ. ನೋಡ್ಬೋದು ನೀವು, ಗಿನ್ನದ ಹಾಲನ್ನ ಹಾಕ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನಾನು ಇದಕ್ಕೆ ತುರ್ಕೊಂಡು ಇಟ್ಕೊಂಡಿರುವಂತ ಬೆಲ್ಲನ ಆಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಿಮಗೆ ಗೊತ್ತಾಗ್ಬೋದು ಯಾಕೆ ತುರ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದ್ರೊಳಗೆ ಈಸಿ ಆಗಿ ಅದು ಸೊಲ್ಯೂಬಲ್ ಆಗ್ಬೇಕು, ಅಂದ್ರೆ ಮೆಲ್ಟ್ ಆಗ್ಬಿಡ್ಬೇಕು ಬೆಲ್ಲ. ಇಲ್ಲಪ್ಪ ಅಂತಂದ್ರೆ ಏನಾಗುತ್ತಂದ್ರೆ ಎಷ್ಟೋ ತನಕ ಟೈಮ್ ತಗೊಳುತ್ತೆ ನಿಮಗೆ ಮೆಲ್ಟ್ ಮಾಡಕನ. ಹಂಗಾಗಿ ಸೊ ಇವಾಗ ನಾನು ಇದನ್ನ ಈಸಿಯಾಗಿ ಹಿಂಗೆ ಮಾಡ್ಬೋದು. ಇಲ್ಲ ಅಂದ್ರೆ ಒಂದ್ 5 ಮಿನಿಟ್ಸ್ ಬಿಟ್ರೆ ಆಲ್ಮೋಸ್ಟ್ ತಾನೇನು ಮೆಲ್ಟ್ ಆಗಿರ್ತದ. ಬೆಟರ್ ನಾವ್ ಹಿಂಗ್ ಮಾಡಿದ್ರೆ ಬೇಗ ಆಗುತ್ತಂತ. ಹಿಂಗ್ ಸ್ಟಿರ್ ಮಾಡ್ತಾನೆ ಇದ್ರೆ ಬೇಗ ಮೆಲ್ಟ್ ಆಗ್ತದ ಬೆಲ್ಲ. ಸೊ ಹಂಗಾಗಿ ನಾನು ಈ ತರ ಮಾಡ್ತಾ ಇರೋದು. ನೀವು ಬೆಲ್ಲದ ಬದ್ಲಿ ಸಕ್ಕರೆನೂ ಹಾಕೋಬಹುದು, ಬಟ್ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರ್ತದ ಅಂತ ಹೇಳಕ್ ಆಗಂಗಿಲ್ಲ. ಬೆಟರ್ ಬೆಲ್ಲ ಯೂಸ್ ಮಾಡ್ಕೋರಿ. ಒಂದ್ 5 to 10 ಮಿನಿಟ್ಸ್ ಇದೇ ತರ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬೆಲ್ಲ ಅನ್ನೋದು ಕರಗಿ ಹೋಗ್ಬಿಡ್ತದ. ಬೆಟರ್ ನಾನು ಇದನ್ನ ಕರ್ಗಿಸಿದ್ಮೇಲೆ ಮತ್ತೆ ನಿಮ್ ಜೊತೆ ಸಿಗ್ತೀನಿ. ಇಲ್ಲ ಅಂತಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗ್ಬಿಡ್ತದ, ನೋಡಕ್ ಬೇಜಾರಾಗ್ಬೋದು. ಸೊ ಹಂಗಾಗಿ ಏನಿಲ್ಲ, ಹಸಿ ಹಾಲ್ ಜೊತೆಗೆ ಬೆಲ್ಲನ ಈ ತರ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ. ಗೈಸ್ ಆಲ್ಮೋಸ್ಟ್ ಮೆಲ್ಟ್ ಆಗ್ಯದ ಬೆಲ್ಲ. ಇನ್ನೊಂದ್ ಏನಪ್ಪಾ ಅಂತ ಅಂದ್ರ, ಹಾಲ್ನ ನೀವು ಏನ್ ಈ ಪಾತ್ರೆ ಒಳಗ್ ಹಾಕೊಂತಿರಲ್ಲ ಅವಾಗ ಒಂದ್ಸತಿ ನೀವು ಫಿಲ್ಟರ್ ಮಾಡ್ಕೋರಿ. ಯಾಕಪ್ಪ ಅಂತಂದ್ರೆ ಏನಾದ್ರೂ ಡಸ್ಟ್ ಬಿದ್ದಿರ್ಬಹುದು. ಸೊ ಒಂದ್ಸತಿ ಫಿಲ್ಟರ್ ಮಾಡ್ಕೊಂಡ್ರೆ ತಿನ್ಬೇಕಾದ್ರೆ ನಮಗೂ ಏನು ಅನ್ಸಲ್ಲ. ಆಮೇಲೆ ಏನಿತ್ತೋ ಏನಿಲ್ಲೋ ಅನ್ನೋದೊಂದು ಫೀಲ್ ಬರ್ಬಾರ್ದು. ಸೊ ನೋಡ್ರಿ, ಬೆಲ್ಲ ಎಲ್ಲ ಕರಗ್ಯದ, ಕಲರ್ ಕೂಡ ಚೇಂಜ್ ಆಗ್ಯದ ನೋಡ್ರಿ ಹಾಲಿಂದು. ಇನ್ನು ಇವಾಗ ನಾನು ಮೆಣಸ್ ಪೌಡರ್ ಅಂದ್ರೆ ಪೆಪ್ಪರ್ ಪೌಡರ್ ಗೈಸ್. ಇನ್ನು ಫ್ಲೇವರ್ಗೋಸ್ಕರ ನಾನು ಏಲಕ್ಕಿ, ಇನ್ನು ಕೊಬ್ಬರಿ ಪುಡಿ. ಇದಂದ್ರೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗೈಸ್. ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದ, ಹಾಕೊಳ್ಳೇಬೇಕು. ಇನ್ನು ನೀವ್ ಎಷ್ಟು ಇದನ್ನ ಅದ್ರ ಜೊತೆಗೆ ಸೇರಿಸಿದ್ರು ಇದಾಗಲ್ಲ. ಲೈಕ್ ಆಫ್ಟರ್ ಫುಲ್ ಫಿನಿಶ್ ಆದ್ಮೇಲೆ ತೋರಿಸ್ತೀನಿ. ಇದೆಲ್ಲ ಮಸಾಲ ಮೇಲೆನೆ ಬರುತ್ತೆ. ಜಸ್ಟ್ ಅದ್ರ ಜೊತೆಗೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸಾಕು. ಅಂದ್ರೆ ನಾವ್ ಏನ್ ಹಾಕಿದ ಐಟಮು ಮಧ್ಯದಲ್ಲಿ ಕೂಡಲ್ಲ, ಎಲ್ಲ ಮೇಲ್ಗಡೆ ಬಂದ್ಬಿಡ್ತದ. ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ ಆಡ್ ಮಾಡೋದು. ಲೈಕ್ ನಾವು ಕೇಕ್ ಮೇಲೆ ಮೇಲ್ಗಡೆ ಏನ್ ಕ್ರೀಮ್ ನೋಡ್ತೀವಲ್ಲ, ಹಂಗೆ ಇದು ಹಾಕಿರೋದೆಲ್ಲ ಮೇಲ್ಗಡೆನೆ ಕುತ್ಕೊಂಡ್ಬಿಡ್ತದ. ಜಸ್ಟ್ ಇವಾಗ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋದು ಮಾತ್ರ. ಎಸ್ ಗೈಸ್, ಇದ್ರದ್ದು ಕೆಲಸ ಮುಗಿತಿನ್ನ. ಇನ್ನ ಇದನ್ನ ಒಂದ್ ಪಾತ್ರೆ ಒಳಗ ಹಬೆಯಲ್ಲಿ ಬೇಯಿಸ್ಕೋಬೇಕು. ಸೊ ಪಾತ್ರೆ ಇಟ್ಕೊಂಡು ಬಿಸಿನೀರ್ನ ಹಾಕಿ ಇದನ್ನ ಅದ್ರಾಗ ಇಟ್ಬಿಟ್ರೆ ಮುಗೀತು. ಸೊ ಅದನ್ನ ಕೂಡ ತೋರಿಸ್ತೀನಿ. ಸೊ ಫಸ್ಟ್ ಟೈಮ್ ಮಾಡಕತ್ತಿದ್ರ ನಿಮಗ ನಾನು ತೋರ್ಸೋ ಮಟನೂ ಅರ್ಥ ಆಗಂಗಿಲ್ಲ. ಸೊ ಬೆಟರ್ ಇಮ್ಯಾಜ್ ಮಾಡ್ಕೋರಿ ಅಷ್ಟೇ. ಸೊ ಗೈಸ್, ನೀವೇನಾದ್ರೂ ನಮ್ ರೆಡ್ಡಿ ಪಾಕಶಾಲೆ ಚಾನಲ್ಗೆ ಹೊಸಬ್ರಾಗಿದ್ರ ಫಸ್ಟ್ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಒಂದಲ್ಲ 2 ವಿಡಿಯೋ ನೋಡ್ರಿ, ಇಷ್ಟ ಆದ್ರ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಯಕ್ ಹೋಗ್ಬೇಡ್ರಿ. ನೋಡ್ರಿ, ಆದಷ್ಟು ನಮ್ಮ ಚಾನಲ್ ಒಳಗ
ಉತ್ತರ ಕರ್ನಾಟಕ ರೆಸಿಪಿಗಳಿರ್ತಾವ, ಹಾಗೆ ಹೊಸ ಹೊಸ ರೆಸಿಪಿ ಟ್ರೈ ಮಾಡ್ತಾ ಇರ್ತೀನಿ. ಟ್ರೈ ಎಲ್ಲ ಬಂದ್ಮೇಲೆ ಚೆನ್ನಾಗಿ ಬಂದ್ಮೇಲೆ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಕೂಡ ಗೊತ್ತಿಲ್ಲ ಅಂತ ಅಂದ್ರೆ ನೋಡಿ ಕಲಿಬಹುದು. ಸೊ ಫ್ರೀ ಇದ್ದಾಗ ಹಾಕಿರುವಂತ ಎಲ್ಲ ವಿಡಿಯೋನು ವಾಚ್ ಮಾಡ್ರಿ ಗೈಸ್. ಎಸ್, ಇದು ಫೈನಲ್ ಆಯ್ತು. ಬರ್ರಿ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಗೈಸ್, ಇಲ್ಲಿ ನಾನು ಒಂದು ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ. ನಿಮ್ ಮನೆಯೊಳಗೆ ದೊಡ್ಡ ಪಾತ್ರೆ ಇದ್ರೆ ನೀವು ಆಬ್ವಿಯಸ್ಲಿ ತಗೋಬಹುದು, ಇಡ್ಲಿ ಪಾತ್ರೆನೇ ತಗೋಬೇಕಂತ ಏನಿಲ್ಲ. ಸೊ ಅದ್ರೊಳಗ ನಾನು ಈ ಸ್ಟ್ಯಾಂಡ್ ಇಡಕತ್ತೀನ್ರಿ. ಯಾಕಪ್ಪ ಅಂತಂದ್ರೆ ಇಷ್ಟೋ ತನಕ ಏನ್ ನಾನು ಮಿಕ್ಸ್ ಮಾಡ್ಕೊಂಡೆಲ್ಲ ಅದನ್ನ ಅದ್ರ ಮೇಲೆ ಇಡಕ. ಸೊ ಗ್ಯಾಸ್ ಮೇಲೆ ಇಟ್ಟೆ ಇಡ್ಬೋದು, ಯಾಕಂದ್ರೆ ಕೈ ಸುಡುತ್ತಂತ ಹೇಳಿ ನಾನು ಇವಾಗ ನಿಮ್ಗೆ ಹಿಂಗ್ ತೋರಿಸ್ತಾ ಇದ್ದೀನಿ. ಸೊ ಆ ಸ್ಟ್ಯಾಂಡ್ ಮುಳುಗೋ ತನಕ ನೀರ್ ಹಾಕೊಂಡ್ರು ಸಾಕು. ಇವಾಗ ಏನ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ ಅದನ್ನ ಇದ್ರೊಳಗೆ ಇಡ್ತೀನಿ ನೋಡ್ರಿ ಗೈಸ್. ಇದೇ ಕಾರಣಕ್ಕೆ ನೋಡ್ರಿ ನಾನು ಒಲಿ ಮ್ಯಾಗ ಇಟ್ಕೊಳಕ್ ಭಯ ಆಯ್ತು. ಸೊ ಎಲ್ಲಿ ಕೆಳಗ್ ಚೆಲ್ ಬಿಡ್ತದಂತ ಹೇಳಿ ಸೊ ಈ ತರ ಇಟ್ರೆ ಮುಗೀತು. ಇವಾಗ ಗ್ಯಾಸ್ ಮ್ಯಾಗ ಇಡ್ತೀನಿ ನೋಡ್ರಿ ಇದನ್ನ ಗೈಸ್. ಇವಾಗ ಇದನ್ನ ಗ್ಯಾಸ್ ಮೇಲೆ ಇಟ್ಕೊಂತೀನಿ. ನಿಧಾನವಾಗಿ ಇಟ್ಕೋಬೇಕು. ಯಾಕಪ್ಪ ಅಂತ ಅಂದ್ರ ಇದೇನದ ಅಲ್ರಿ, ಒಂದ್ ನಿಮಿಷ ಕಾಣಿಸ್ತಿಲ್ಲನು. ಇದೇನದಲ್ಲ ಕೆಳಗ್ ಬೀಳುತ್ತಂತ ಭಯ. ಸೊ ಹಂಗಾಗಿ ನಿಧಾನವಾಗಿ ಇಟ್ಕೋಬೇಕು ನೋಡ್ರಿ. ಇನ್ನ ಇದ್ರ ಮೇಲೆ ಒಂದು ಈ ತರ ಲಿಡ್ ನ ಕ್ಲೋಸ್ ಮಾಡ್ಬಿಟ್ರೆ ಕೆಲಸ ಮುಗೀತು. ಮಿನಿಮಮ್ ಒಂದು 20 to 25 ನಿಮಿಷ ಇದೇ ತರ ಬಿಡ್ಬೇಕು. ಅದು ಆಲ್ರೆಡಿ ಬೆಂದಿರ್ತದ. ನಿಮಗೆ ತೋರಿಸ್ತೀನಿ ಯಾವ ತರ ಅಂತ ಹೇಳ್ಬಿಟ್ಟು. ಒಂದ್ ಚಾಕು ಸಹಾಯದಿಂದ ನಾವು ಅಂದ್ರೆ ಇವಾಗ ಈ ತರ ಎದ್ ನೋಡಿದಾಗ ಚಾಕುಗೇನು ಹತ್ತಬಾರ್ದು, ಅಲ್ಲಿ ತನಕ ಚೆನ್ನಾಗಿ ಬೇಯಬೇಕು. 25 ಮಿನಿಟ್ಸ್ ಆದ್ಮೇಲೆ ಮತ್ತೆ ನಾನು ನಿಮ್ ಜೊತೆಗೆ ಸಿಗ್ತೀನಿ ಗೈಸ್. ನೋಡ್ರಿ ಆಲ್ಮೋಸ್ಟ್ ಡನ್ ನೋಡ್ರಿ. ಮಿಲ್ಕ್ ಏನು ಇದಕ್ಕೆ ಅಂಟ್ಕೊಂಡಿಲ್ಲ. ಸೊ ಜಸ್ಟ್ ಕೂಲ್ ಆಗಕ್ಕೆ ಬಿಟ್ಟು ಮತ್ತೆ ಇದನ್ನ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಗೈಸ್. ಇವಾಗ ನಾನು ಸ್ವಲ್ಪ ಹೊತ್ತು ಆರಿದ ಮೇಲೆ ತೋರಿಸ್ತಾ ಇರೋದು. ಸೊ ನೋಡ್ರಿ ಎಷ್ಟು ಚಂದ ಬಂದದ. ಕೇಕ್ ಪ್ಯಾನ್ ಹೆಂಗಿರುತ್ತೆ ನೋಡ್ರಿ ಹಂಗೆ ಬಂದದ ಗಿನ್ನು. ಸೊ ಹಾಲು ಫಸ್ಟ್ ಡೇದಾದ್ರೆ ಮಾತ್ರ ಹಿಂಗೆ ಬರುತ್ತೆ ನಿಮಗೆ, ಇಲ್ಲ ಅಂತಂದ್ರೆ ಈ ಥರ ನಿಜವಾಗ್ಲೂ ಬರಂಗಿಲ್ಲ. ನಾನು ಕೂಡ ಟ್ರೈ ಮಾಡಿಬಿಟ್ಟಿದ್ದೀನಿ. ಸೆಕೆಂಡ್ ಡೇ ಹಾಲಾದರೂ ಕೂಡ ಈ ಥರ ಬರಂಗಿಲ್ಲ. ಆಮೇಲೆ ಟ್ರೈ ಮಾಡಿ ವೇಸ್ಟ್ ಮಾಡ್ಕೋಬೇಡ್ರಿ. ಈ ಥರ ಬರಲ್ಲ, ಲೈಕ್ ಎದ್ಕೊಂಡು ತಿನ್ಬೋದು ಚಪಾತಿ ಒಳಗದು ಆ ಥರ ಬರುತ್ತೆ. ಸೊ ನೋಡ್ರಿ ಸೈಡಿಗೆ ನಾನು ಈ ಥರ ಬಿಡಿಸ್ಕೊತಿದ್ದೀನಿ. ಯಾಕಂದರೆ ಈ ಸಲ ಡಬ್ಬ ಹಾಕಿದ ಮೇಲೆ ಇದು ತಾನೇ ಬಿಟ್ಕೊಂಡ್ಬಿಡ್ತದ. ಬರ್ತಿಲ್ಲ ಬರ್ತಿಲ್ಲ ಬರ್ತಿಲ್ಲ. ವಾವ್, ಬಂತು ಬಂತು ಬಂತು. ಓ ಮೈ ಗಾಡ್ ಗೈಸ್, ಹ್ಯಾಪಿ ಬರ್ಡೇ. ಯಾರ್ಯಾರು ಇವತ್ತು ಬರ್ಡೇ ಐತೆ ನೋಡ್ರಿ, ನಿಮಗೆಲ್ಲ ಬರ್ಡೇ. ಇವಾಗ ಇದನ್ನ ಕೇಕ್ ಕಟ್ ಮಾಡಿದ ಥರನೇ ಕಟ್ ಮಾಡೋಣ ಗೈಸ್. ಗೈಸ್ ಕಟ್ ಮಾಡು ಸಮಯ. ಗೈಸ್ ಎಷ್ಟು ಮಸ್ತ್ ಬಂದದಂದ್ರೆ ಸೊ ವಾವ್ ನೋಡ್ರಿ ಏನು ಭಾರಿ ಬಂದದಲ್ಲ. ವಾವ್ ಸಖತ್ ಗೈಸ್. ಸೊ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿರಿ. ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸೊ ಮತ್ತೆ 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 ಬೇರೆ 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 ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್.